ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. 50ಕ್ಕೂ ಹೆಚ್ಚು ಡ್ರೋನ್ ಹೊಡೆದು ಉಳಿಸಿದ್ದಾರೆ ಭಾರತೀಯ ಸೇನೆ. ಗಡಿ ಭದ್ರತಾ ಪಡೆಯಿಂದ ಪಾಕ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಡ್ರೋನ್ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಕಿರಿಯಾರ್ ಜಮ್ಮು ಕಾಶ್ಮೀರದಿಂದ. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೋಡಿ ನಿಕೇಶ್ ಕೊಟ್ಟಾರೆ, ಯಾವುದೇ ಕ್ಷಣವೂ ಕೂಡ ಭಾರತ ಮೈಮರೆಯೋಂಗಿಲ್ಲ. ಒಂದು ಬದಿಯಲ್ಲಿ ಚೀನಾ, ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ. ಈ ಎರಡು ರಾಷ್ಟ್ರಗಳು ನಮ್ಮ ಮಗ್ಗಲಲ್ಲೇ ಇದ್ದು ನಮಗೆ ಹೇಗೆಲ್ಲ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರೋದು. ಇದ್ರ ನಡುವೆ ಈ ಭಯೋತ್ಪಾದಕರ ಕುಕೃತ್ಯಗಳು. ಪಾಕಿಸ್ತಾನ ಅಂತೂ ನಮ್ಮ ಜೊತೆಯಲ್ಲಿ ಶಾಂತಿ ಅಂದ್ಕೊಂಡೆ ನಮ್ಮ ಬಗ್ಲಿಗ್ಲಿ ಇದ್ದು ನಮಗೆ ಬೇತಾಳದಂತೆ ಕಾಡ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಶಾಂತಿಯ ಮಾತುಕತೆಯನ್ನ ಆಡಿ, ಸೇನಾಧಿಕಾರಿಗಳು ಇಬ್ಬರು ಕೂಡ ಕೂತ್ಕೊಂಡು ಜೊತೆಗೆ ಮಾತಾಡಿ ನಿಮ್ದೇನು ನಮ್ದೇನು ಅಂಥೇಳಿ ಹೇಳಿ ಎಲ್ಲವೂ ಸರಿ ಹೋಯ್ತು ಅಂಥೇಳಿ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಪಾಕಿಸ್ತಾನದ ಈ ಹೊಲಸು ಮನಸ್ಥಿತಿಯ ಅಲ್ಲಿನ ಸೇನಾ ಮುಖ್ಯಸ್ಥ ಆ ಮುಲ್ಲಾ ಮುನೀರ್ ಆತನ ಸೇನೆಯ ಡ್ರೋನ್ಗಳು ಮತ್ತೆ ಭಾರತದ ಗಡಿಯಲ್ಲಿ ಹಾರಾಟ ಮಾಡಿದ್ವು. ಸಾಂಬಾ ಸೇರಿದಂತೆ ಜಮ್ಮು ಸೇರಿದಂತೆ ಕೆಲವು ಪಂಜಾಬ್ನ ಕಡೆಗಳಲ್ಲಿ ಹಾರಾಟ ಮಾಡಿತ್ತು. ಭಾರತದ ರಾಡಾರ್ ಸಿಸ್ಟಮ್ ಅವುಗಳನ್ನು ಹೊಡೆದು ಹಾಕೋದ್ರ ಜೊತೆಗೆ ಆ ಭಾಗಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಟ್ಟೆಚ್ಚರದಿಂದ ಈಗ ಅಲ್ಲಿ ಕಣ್ಣಿಡಲಾಗಿದೆ. ಯಾವ ಒಂದು ಕ್ರಿಮಿಯೂ ಕೂಡ ಆ ಕಡೆ. ರಂಜಿತ್, ಹಾಗೆ ಒಳ್ಳೆ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. 50ಕ್ಕೂ ಹೆಚ್ಚು ಡ್ರೋನ್ ಹೊಡೆದು ಉಳಿಸಿದ್ದಾರೆ ಭಾರತೀಯ ಸೇನೆ. ಗಡಿ ಭದ್ರತಾ ಪಡೆಯಿಂದ ಪಾಕ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಡ್ರೋನ್ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಕಿರಿಯಾರ್ ಜಮ್ಮು ಕಾಶ್ಮೀರದಿಂದ. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೋಡಿ ನಿಕೇಶ್ ಕೊಟ್ಟಾರೆ, ಯಾವುದೇ ಕ್ಷಣವೂ ಕೂಡ ಭಾರತ ಮೈಮರೆಯೋಂಗಿಲ್ಲ. ಒಂದು ಬದಿಯಲ್ಲಿ ಚೀನಾ, ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ. ಈ ಎರಡು ರಾಷ್ಟ್ರಗಳು ನಮ್ಮ ಮಗ್ಗಲಲ್ಲೇ ಇದ್ದು ನಮಗೆ ಹೇಗೆಲ್ಲ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರೋದು. ಇದ್ರ ನಡುವೆ ಈ ಭಯೋತ್ಪಾದಕರ ಕುಕೃತ್ಯಗಳು. ಪಾಕಿಸ್ತಾನ ಅಂತೂ ನಮ್ಮ ಜೊತೆಯಲ್ಲಿ ಶಾಂತಿ ಅಂದ್ಕೊಂಡೆ ನಮ್ಮ ಬಗ್ಲಿಗ್ಲಿ ಇದ್ದು ನಮಗೆ ಬೇತಾಳದಂತೆ ಕಾಡ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಶಾಂತಿಯ ಮಾತುಕತೆಯನ್ನ ಆಡಿ, ಸೇನಾಧಿಕಾರಿಗಳು ಇಬ್ಬರು ಕೂಡ ಕೂತ್ಕೊಂಡು ಜೊತೆಗೆ ಮಾತಾಡಿ ನಿಮ್ದೇನು ನಮ್ದೇನು ಅಂಥೇಳಿ ಹೇಳಿ ಎಲ್ಲವೂ ಸರಿ ಹೋಯ್ತು ಅಂಥೇಳಿ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಪಾಕಿಸ್ತಾನದ ಈ ಹೊಲಸು ಮನಸ್ಥಿತಿಯ ಅಲ್ಲಿನ ಸೇನಾ ಮುಖ್ಯಸ್ಥ ಆ ಮುಲ್ಲಾ ಮುನೀರ್ ಆತನ ಸೇನೆಯ ಡ್ರೋನ್ಗಳು ಮತ್ತೆ ಭಾರತದ ಗಡಿಯಲ್ಲಿ ಹಾರಾಟ ಮಾಡಿದ್ವು. ಸಾಂಬಾ ಸೇರಿದಂತೆ ಜಮ್ಮು ಸೇರಿದಂತೆ ಕೆಲವು ಪಂಜಾಬ್ನ ಕಡೆಗಳಲ್ಲಿ ಹಾರಾಟ ಮಾಡಿತ್ತು. ಭಾರತದ ರಾಡಾರ್ ಸಿಸ್ಟಮ್ ಅವುಗಳನ್ನು ಹೊಡೆದು ಹಾಕೋದ್ರ ಜೊತೆಗೆ ಆ ಭಾಗಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಟ್ಟೆಚ್ಚರದಿಂದ ಈಗ ಅಲ್ಲಿ ಕಣ್ಣಿಡಲಾಗಿದೆ. ಯಾವ ಒಂದು ಕ್ರಿಮಿಯೂ ಕೂಡ. ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. 50ಕ್ಕೂ ಹೆಚ್ಚು ಡ್ರೋನ್ ಹೊಡೆದು ಉಳಿಸಿದ್ದಾರೆ ಭಾರತೀಯ ಸೇನೆ. ಗಡಿ ಭದ್ರತಾ ಪಡೆಯಿಂದ ಪಾಕ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಡ್ರೋನ್ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ.
ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ತಿರಿಯಾರ್ ಜಮ್ಮು ಕಾಶ್ಮೀರದಿಂದ. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೋಡಿ ನಿಕೇಶ್ ಕೊಟ್ಟಾರೆ, ಯಾವುದೇ ಕ್ಷಣವೂ ಕೂಡ ಭಾರತ ಮೈಮರೆಯೋಂಗಿಲ್ಲ. ಒಂದು ಬದಿಯಲ್ಲಿ ಚೀನಾ, ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ. ಈ ಎರಡು ರಾಷ್ಟ್ರಗಳು ನಮ್ಮ ಮಗ್ಗಲಲ್ಲೇ ಇದ್ದು ನಮಗೆ ಹೇಗೆಲ್ಲ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರೋದು. ಇದ್ರ ನಡುವೆ ಈ ಭಯೋತ್ಪಾದಕರ ಕುಕೃತ್ಯಗಳು. ಪಾಕಿಸ್ತಾನ ಅಂತೂ ನಮ್ಮ ಜೊತೆಯಲ್ಲಿ ಶಾಂತಿ ಅಂದ್ಕೊಂಡೆ ನಮ್ಮ ಬಗ್ಲಿಗ್ಲಿ ಇದ್ದು ನಮಗೆ ಬೇತಾಳದಂತೆ ಕಾಡ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಶಾಂತಿಯ ಮಾತುಕತೆಯನ್ನ ಆಡಿ, ಸೇನಾಧಿಕಾರಿಗಳು ಇಬ್ಬರು ಕೂಡ ಕೂತ್ಕೊಂಡು ಜೊತೆಗೆ ಮಾತಾಡಿ ನಿಮ್ದೇನು ನಮ್ದೇನು ಅಂತ ಹೇಳಿ ಎಲ್ಲವೂ ಸರಿ ಹೋಯ್ತು ಅಂಥೇಳಿ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಪಾಕಿಸ್ತಾನದ ಈ ಹೊಲಸು ಮನಸ್ಥಿತಿಯ ಅಲ್ಲಿನ ಸೇನಾ ಮುಖ್ಯಸ್ಥ ಆ ಮುಲ್ಲಾ ಮುನೀರ್ ಆತನ ಸೇನೆಯ ಡ್ರೋನ್ಗಳು ಮತ್ತೆ ಭಾರತದ ಗಡಿಯಲ್ಲಿ ಹಾರಾಟ ಮಾಡಿದ್ವು. ಸಾಂಬಾ ಸೇರಿದಂತೆ ಜಮ್ಮು ಸೇರಿದಂತೆ ಕೆಲವು ಪಂಜಾಬ್ನ ಕಡೆಗಳಲ್ಲಿ ಹಾರಾಟ ಮಾಡಿತ್ತು. ಭಾರತದ ರಾಡಾರ್ ಸಿಸ್ಟಮ್ ಅವುಗಳನ್ನು ಹೊಡೆದು ಹಾಕೋದ್ರ ಜೊತೆಗೆ ಆ ಭಾಗಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಟ್ಟೆಚ್ಚರದಿಂದ ಈಗ ಅಲ್ಲಿ ಕಣ್ಣಿಡಲಾಗಿದೆ. ಯಾವ ಒಂದು ಕ್ರಿಮಿಯೂ ಕೂಡ ಆ ಕಡೆ. ರಂಜಿತ್, ಹಾಗೆ ಒಳ್ಳೆ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. 50ಕ್ಕೂ ಹೆಚ್ಚು ಡ್ರೋನ್ ಹೊಡೆದರು ಉಳಿಸಿದ್ದಾರೆ ಭಾರತೀಯ ಸೇನೆ. ಗಡಿ ಭದ್ರತಾ ಪಡೆಯಿಂದ ಪಾಕ್ಗೆ ಪ್ರತ್ಯುತ್ತರವನ್ನು ಕೂಡ ಕೊಡಲಾಗಿದೆ. ಗಡಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈಗ ಡ್ರೋನ್ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನ ಈ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಅವೆಲ್ಲ ಡ್ರೋನ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ತಿರಿಯಾರ್ ಜಮ್ಮು ಕಾಶ್ಮೀರದಿಂದ. ರಂಜಿತ್, ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೋಡಿ ನಿಕೇಶ್ ಕೊಟ್ಟಾರೆ, ಯಾವುದೇ ಕ್ಷಣವೂ ಕೂಡ ಭಾರತ ಮೈಮರೆಯೋಂಗಿಲ್ಲ. ಒಂದು ಬದಿಯಲ್ಲಿ ಚೀನಾ, ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ. ಈ ಎರಡು ರಾಷ್ಟ್ರಗಳು ನಮ್ಮ ಮಗ್ಗಲಲ್ಲೇ ಇದ್ದು ನಮಗೆ ಹೇಗೆಲ್ಲ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರೋದು. ಇದ್ರ ನಡುವೆ ಈ ಭಯೋತ್ಪಾದಕರ ಕುಕೃತ್ಯಗಳು. ಪಾಕಿಸ್ತಾನ ಅಂತೂ ನಮ್ಮ ಜೊತೆಯಲ್ಲಿ ಶಾಂತಿ ಅಂದ್ಕೊಂಡೆ ನಮ್ಮ ಬಗ್ಲಿಗ್ಲಿ ಇದ್ದು ನಮಗೆ ಬೇತಾಳದಂತೆ ಕಾಡ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಶಾಂತಿಯ ಮಾತುಕತೆಯನ್ನ ಆಡಿ, ಸೇನಾಧಿಕಾರಿಗಳು ಇಬ್ಬರು ಕೂಡ ಕೂತ್ಕೊಂಡು ಜೊತೆಗೆ ಮಾತಾಡಿ ನಿಮ್ದೇನು ನಮ್ದೇನು ಅಂತ ಹೇಳಿ ಎಲ್ಲವೂ ಸರಿ ಹೋಯ್ತು ಅಂಥೇಳಿ ನಿಟ್ಟುಸಿರು ಬಿಡುವ ಹೊತ್ತಿನಲ್ಲೇ ಪಾಕಿಸ್ತಾನದ ಈ ಹೊಲಸು ಮನಸ್ಥಿತಿಯ ಅಲ್ಲಿನ ಸೇನಾ ಮುಖ್ಯಸ್ಥ ಆ ಮುಲ್ಲಾ ಮುನೀರ್ ಆತನ ಸೇನೆಯ ಡ್ರೋನ್ಗಳು ಮತ್ತೆ ಭಾರತದ ಗಡಿಯಲ್ಲಿ ಹಾರಾಟ ಮಾಡಿದ್ವು. ಸಾಂಬಾ ಸೇರಿದಂತೆ ಜಮ್ಮು ಸೇರಿದಂತೆ ಕೆಲವು ಪಂಜಾಬ್ನ ಕಡೆಗಳಲ್ಲಿ ಹಾರಾಟ ಮಾಡಿತ್ತು. ಭಾರತದ ರಾಡಾರ್ ಸಿಸ್ಟಮ್ ಅವುಗಳನ್ನು ಹೊಡೆದು ಹಾಕೋದ್ರ ಜೊತೆಗೆ ಆ ಭಾಗಗಳಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಟ್ಟೆಚ್ಚರದಿಂದ ಈಗ ಅಲ್ಲಿ ಕಣ್ಣಿಡಲಾಗಿದೆ. ಯಾವ ಒಂದು ಕ್ರಿಮಿಯೂ ಕೂಡ ಆ ಕಡೆ. ರಂಜಿತ್, ಹಾಗೆ